ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳೆಯ ಶಶಿಕುಮಾರ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪುಸ್ತಕಗಳು, ಆಡಿಯೋ ನೋಟ್ಸ್ಗಳನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಶಶಿ ಎಕ್ಸಾಮ್ ಬುಕ್ಸ್ .blogspot.comಗೆ ಭೇಟಿ ನೀಡಿ. ಥ್ಯಾಂಕ್ ಯು. ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ. ಸೌರಶಾಖವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ. ದೇಶದಲ್ಲಿಯೇ ಅತಿ ಹೆಚ್ಚು ಗಾಳಿಯ ವಿದ್ಯುತ್ತನ್ನು ಉತ್ಪಾದಿಸುವ ರಾಜ್ಯ ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರ. ಸಮಾಚಾರ ಪತ್ರಿಕೆಗಳಿಗೆ ಬೇಕಾದ ನ್ಯೂಸ್ ಪ್ರಿಂಟ್ ಕಾಗದ ಯಾವ ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತದೆ? ಮಧ್ಯಪ್ರದೇಶದ ನೇಫಾ ನಗರ. ಭಾರತದ ಆಧುನಿಕ ಹಡಗು ನಿರ್ಮಾಣ ಯಾವ ಸ್ಥಳದಿಂದ ಪ್ರಾರಂಭಗೊಂಡಿತು? ವಿಶಾಖಪಟ್ಟಣ. ಸೂರ್ಯನು ಗ್ಯಾಲಕ್ಸಿಯನ್ನು ಸುತ್ತಲು ತೆಗೆದುಕೊಳ್ಳುವ ದಿನಗಳು 200. ಮಜಗಾಂ ಹಡಗು ನಿರ್ಮಾಣ ಕೇಂದ್ರ ಇರುವ ರಾಜ್ಯ ಮಹಾರಾಷ್ಟ್ರ. ಭಾರತದ ಅತಿ ಆಳವಾದ ಬಂದರು ವಿಶಾಖಪಟ್ಟಣ. ಭಾರತದ ಮೊದಲ ರೈಲು ಸಂಚಾರ ಯಾವ ನಗರದಲ್ಲಿ ಸಂಚರಿಸಿತು? ಮುಂಬೈ ಟು ಥಾಣಾ 1853. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮದ ಉನ್ನತ ಶಿಖರ ದೊಡ್ಡ ಬೆಟ್ಟ. ಭಾರತದ ಅತಿ ಚಿಕ್ಕ ರೈಲ್ವೆ ವಲಯ ಯಾವುದು? ಈಶಾನ್ಯ ರೈಲ್ವೆ. ಭಾರತದ ಉದ್ದವಾದ ರೈಲು ಮಾರ್ಗ ಕನ್ಯಾಕುಮಾರಿ ಟು ಜಮ್ಮು ತಾವಿ. ರಸ್ತೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೊಂಡ ವರ್ಷ 1927. ಅತಿ ಉದ್ದವಾದ ರೈಲು ಮಾರ್ಗದಲ್ಲಿ ಓಡಾಡುವ ರೈಲಿನ ಹೆಸರು ಹಿಮಸಾಗರ ಎಕ್ಸ್ಪ್ರೆಸ್. ಹೈದರಾಬಾದ್ ಯೋಜನೆ ಯಾವಾಗ ಪ್ರಾರಂಭಗೊಂಡಿತು? 1961. ರಾಷ್ಟ್ರೀಯ ಹೆದ್ದಾರಿಗಳೆಂದು ಕರೆದ ವರ್ಷ 1956. ಭಾರತದಲ್ಲೇ ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಪ್ರಪಂಚದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಮಾರ್ಗ ಯಾವುದು? ಮನಾಲಿ ಲೇ. ಅತಿ ಕಡಿಮೆ ರಸ್ತೆ ಮಾರ್ಗವನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ. ಒಳನಾಡು ಜಲಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೊಂಡಿದ್ದು 1986ರಲ್ಲಿ. ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಗುಜರಾತ್. ಭಾರತದ ಅತಿ ದೊಡ್ಡ ಬಂದರು ಬೊಂಬಾಯಿ. ನೇತಾಜಿ ಸುಭಾಷ್ ಹಡಗುಕಟ್ಟೆ ಇರುವ ಬಂದರು ಕೋಲ್ಕತ್ತಾ. ಸ್ವಾಭಾವಿಕ ಬಂದರು ಯಾವುದು? ಕೊಚ್ಚಿನ್. ಕಾಂಡ್ಲಾ ಪ್ರಧಾನ ಬಂದರು ಎನಿಸಿದ್ದು ಯಾವಾಗ? 1955. ಪಾರಾದೀಪ್ ಬಂದರು ಉದ್ಘಾಟನೆಗೊಂಡ ವರ್ಷ 1966. ಹೂಳೆತ್ತುವ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆಗೊಂಡಿತು? 1976. ಭಾರತದಲ್ಲಿ ವಾಯು ಸಾರಿಗೆ ಯಾವಾಗ ಆರಂಭಗೊಂಡಿತು? 1911. ನಾಗರಿಕ ವಿಮಾನ ಇಲಾಖೆಯು ಸ್ಥಾಪನೆಗೊಂಡ ವರ್ಷ 1927. ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ? 7. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ? ದೆಹಲಿ. ಸಂತಾಲ ಬುಡಕಟ್ಟು ಹೆಚ್ಚಾಗಿ ಇರುವ ರಾಜ್ಯ ಬಿಹಾರ. ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಮೇಘಾಲಯ. ಮಧುಮಲೈ ಇರುವ ರಾಜ್ಯ ತಮಿಳುನಾಡು. ದಕ್ಷಿಣ ಭಾರತದಲ್ಲೇ ಪೂರ್ವ ತೀರದಲ್ಲಿರುವ ಅತಿದೊಡ್ಡ ಬಂದರು ಚೆನ್ನೈ. ಕಾಫಿ ತೋಟಗಳಲ್ಲಿ ಉಪಬೆಳೆಯಾಗಿ ಬೆಳೆಯುವ ಕರ್ನಾಟಕದ ಪ್ರಸಿದ್ಧ ಸಾಂಬಾರು ಬೆಳೆ ಮೆಣಸು. ಶಿವನ ಸಮುದ್ರ ವಿದ್ಯುದಾಗಾರಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಶೇಷಾದ್ರಿ ಅಯ್ಯರ್. ಭಾರತದ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಮತ್ತೊಂದು ಹೆಸರು ಬ್ಲಫ್. ಜವಳಿ ಉದ್ಯಮಕ್ಕೆ ಕರ್ನಾಟಕದ ಜಿಲ್ಲೆ ಪ್ರಸಿದ್ಧವಾಗಿರುವುದು ದಾವಣಗೆರೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವ ಬಂದರು ಮಂಗಳೂರು. ಆಗುಂಬೆಯ ನಂತರ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಭಾಗಮಂಡಲ. ಅಣಸಿ ರಾಷ್ಟ್ರೀಯ ಉದ್ಯಾನ ಇರುವ ಜಿಲ್ಲೆ ಉತ್ತರ ಕನ್ನಡ. ಆಲಮಟ್ಟೆ ಅಣೆಕಟ್ಟು
ಯೋಜನೆ ಇರುವ ಜಿಲ್ಲೆ ಬಿಜಾಪುರ. ಎಮ್ಮೆ ಸಾಕಾಣಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಬೆಳಗಾವಿ. ಪವನ ಶಕ್ತಿ ಪ್ರಥಮ ಸಮೀಕ್ಷೆ ನಡೆದ ಸ್ಥಳ ಕಪ್ಪತಗುಡ್ಡ. ಬ್ರಾಡ್ ಗೇಜಿನಲ್ಲಿರುವ ರೈಲು ಹಳಿಗಳ ಅಂತರ 1.676 ಮೀಟರ್. ಭಾರತದಲ್ಲಿ ಮೊದಲ ಅಂಚೆ ಚೀಟಿ 1937ರಲ್ಲಿ ಬಿಡುಗಡೆಯಾದುದು ಕರಾಚಿಯಲ್ಲಿ. ಭಾರತದಲ್ಲಿ ಟೆಲಿಪ್ರಿಂಟರ್ಸ್ ಉತ್ಪಾದಿಸುವ ನಗರ ಚೆನ್ನೈ. ತೋಡ ಬುಡಕಟ್ಟು ಕಂಡುಬರುವುದು ತಮಿಳುನಾಡಿನಲ್ಲಿ. ಬಿರ್ಹೋರ್ ಬುಡಕಟ್ಟು ಇರುವುದು ಮಧ್ಯಪ್ರದೇಶ. ಕಾರ್ಡಮಮ್ ಬೆಟ್ಟಗಳ ಮತ್ತೊಂದು ಹೆಸರು ಏಲಗಿರಿ ಬೆಟ್ಟಗಳು. ಭಾರತದಲ್ಲಿ ಎಸ್ಟಿಡಿ ಆರಂಭವಾದುದು 1960ರಲ್ಲಿ. ಭೂಮಿಯ ಹೊರಪದರವನ್ನು ಹೀಗೆ ಕರೆಯುತ್ತಾರೆ: ಸಿಯಾಲ್. ವಿ ಆಕಾರದ ಕಣಿವೆ ನಿರ್ಮಿಸುವ ನಗ್ನೀಕರಣದ ಕರ್ತೃ ನದಿಗಳ ಪ್ರಕ್ರಿಯೆ. ಗ್ರಾನೈಟ್, ಗ್ಯಾಬ್ರೋ, ಬಸಾಲ್ಟ್ ಈ ಶಿಲೆಗೆ ಉದಾಹರಣೆಗಳು. ಅಗ್ನಿಶಿಲೆಗಳು. ಆಮ್ಲಜನಕ, ಸಾರಜನಕ ಮೊದಲಾದ ಅನಿಲಗಳು ಭೂಮಿಯಿಂದ ಎಷ್ಟು ಎತ್ತರದವರೆಗೆ ದೊರೆಯುವವು? 6ರಿಂದ 7 ಮೈಲಿಗಳು. ಉಷ್ಣತೆಯ ಆಧಾರದ ಮೇಲೆ ಭೂಭಾಗವನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಬಹುದು? 3. ವಾಯುಮಂಡಲದ ಎತ್ತರದಲ್ಲಿರುವ ಜೀವರಕ್ಷಕ ಅನಿಲದ ಕವಚ ಓಝೋನ್. ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ಬ್ಯಾರೋಮೀಟರ್. ಗಾಳಿಯ ಒತ್ತಡವು ಎಲ್ಲ ಕಡೆಯೂ ಒಂದೇ ಸಮನಾಗಿರುವುದಿಲ್ಲ. ಒಂದೇ ಕಾಲದಲ್ಲಿ ಒಂದೇ ಸಮನಾದ ಶಾಖವುಳ್ಳ ಸ್ಥಳಗಳ ಮೂಲಕ ಹಾದುಹೋಗುವ ಊಹಾರೇಖೆಯು ಸಮತಾಪ ರೇಖೆ. ಒಂದೇ ಪ್ರಮಾಣದ ಉಷ್ಣತೆಯನ್ನು ಹೊಂದಿರುವ ಸ್ಥಳಗಳನ್ನು ನಕಾಶೆಯ ಮೇಲೆ ಗುರುತಿಸಲು ಎಳೆದಿರುವ ರೇಖೆ ಸಮಭಾರ ರೇಖೆ. ಕುದುರೆ ಅಕ್ಷಾಂಶಗಳು ಎಂದು ಕರೆಯಿಸಿಕೊಳ್ಳುವ ಹೆಚ್ಚು ಒತ್ತಡ ಪ್ರದೇಶಗಳು ಉಪ ಉಷ್ಣವಲಯದ ಪ್ರದೇಶಗಳು. ಹೆಚ್ಚು ಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮಣ್ಣು ಕಪ್ಪು ಮಣ್ಣು. ಉದಕ ಮಂಡಲ ಇರುವ ಸ್ಥಳ ನೀಲಗಿರಿ. ನಾಗಾ ಬೆಟ್ಟಗಳು ಇರುವ ಸ್ಥಳ ಪೂರ್ವಾಚಲ. ಕಬ್ಬಿಣದ ಅದಿರಿನಲ್ಲಿರುವ ವಿಧಗಳು ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋಟೈಟ್, ಸಿಡರೈಟ್. ಅತ್ಯಂತ ಪ್ರಾಚೀನವಾದಂಥ ಲೋಹ ತಾಮ್ರ. ಭಾರತವು ಏಕಸ್ವಾಮ್ಯ ಹೊಂದಿರುವ ಲೋಹ ಅಭ್ರಕ. ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ಗಳು ಯಾವ ಲೋಹದ ಪ್ರಮುಖ ಅದಿರುಗಳು? ಕಬ್ಬಿಣ. ಮದ್ರಾಸಿನ ಮೊದಲನೆಯ ಸಿಮೆಂಟ್ ಕಾರ್ಖಾನೆಯಲ್ಲಿ ಮೊದಲು ಬಳಸುತ್ತಿದ್ದ ಕಚ್ಚಾ ವಸ್ತು ಕಪ್ಪೆ ಚಿಪ್ಪುಗಳು. ಭೂಗೋಳದಲ್ಲಿ ಭೂಮಿಯ ಶೇಕಡಾವಾರು ಪ್ರಮಾಣ 29. ಜೀವರಕ್ಷಕ ಅನಿಲ ಓಝೋನ್ ಇರುವ ವಲಯ ವಾಯುಗೋಳ. ಭೂಮಿ ಸೂರ್ಯನಿಂದ ಪಡೆಯುವ ಉಷ್ಣಶಕ್ತಿಯೇ ಸೌರಶಕ್ತಿ. ಮಾನವನ ವಾಸಕ್ಕೆ ಪ್ರತಿಕೂಲ ಪರಿಸ್ಥಿತಿ ಒಡ್ಡಿರುವ ಅಮೆಜಾನ್ ಮತ್ತು ಕಾಂಗೋಗಳು ಹರಡಿರುವ ಪ್ರದೇಶ ಭೂಮಧ್ಯ ರೇಖೆ. ಜಗತ್ತಿನಲ್ಲಿ ಅತಿದೊಡ್ಡ ಸಾಗರ ಪ್ರಶಾಂತ ಸಾಗರ ಪೆಸಿಫಿಕ್. ಉಕ್ಕಿ ಉಬ್ಬರವಾದ ವಾರದ ನಂತರ ಚಂದ್ರ ಮತ್ತು ಸೂರ್ಯ ಭೂಮಿಗೆ ಡ್ಯಾಶ್ದಲ್ಲಿರುತ್ತವೆ. ಅಸಮಕೋನ. ಭೂಮಿಯ ಒಟ್ಟು ಜಲರಾಶಿಯಲ್ಲಿ ಸಾಗರ ಸಮುದ್ರದಲ್ಲಿರುವ ಶೇಕಡಾ ಪ್ರಮಾಣ 86%. ಕಿಂಬರ್ಲಿ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವುದು ವಜ್ರದ ಗಣಿಗಾರಿಕೆ. ದಕ್ಷಿಣ ಬ್ರೆಜಿಲ್ನಲ್ಲಿರುವ ಉಷ್ಣವಲಯದ ಹುಲ್ಲುಗಾವಲನ್ನು ಪಂಪಾಸ್ ಎಂದು ಕರೆಯುತ್ತಾರೆ. ಎಸ್ಕಿಮೋ ಜನರ ಪ್ರಮುಖ ಉದ್ಯೋಗ ಬೇಟೆಯಾಡುವುದು ಮತ್ತು ಮೀನುಗಾರಿಕೆ. ಬಿಳಿಗಿರಿ ರಂಗನ ಬೆಟ್ಟದ ತಪ್ಪಲಲ್ಲಿ ಇರುವ ಆದಿವಾಸಿ ಜನಾಂಗ ಸೋಲಿಗ. ಮಾನ್ಸೂನ್ ಎಂದರೆ ಕಾಲ, ಋತು ಎಂದರ್ಥ. ಏಷ್ಯಾದಲ್ಲಿ ಕೈಗಾರಿಕೆಯಲ್ಲಿ ಮುಂದುವರಿದ ರಾಷ್ಟ್ರ ಜಪಾನ್. ಅಮೆರಿಕ ಸಂಯುಕ್ತ ಸಂಸ್ಥಾನದ ಈಶಾನ್ಯ ಭಾಗ ಸೇಂಟ್ ಲಾರೆನ್ಸ್ ಕೊಳ್ಳ ಪ್ರದೇಶ.
ಈಶಾನ್ಯ ಚೈನಾ, ಸೈಬೀರಿಯಾ, ಜಪಾನ್